300 ಉದ್ಯೋಗಿಗಳನ್ನು ವಜಾಗೊಳಿಸಿದ ಇನ್ಫೋಸಿಸ್ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಹೇಳಿ ರಾಜ್ಯ ಕಾರ್ಮಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ ಕೇಂದ್ರ ಕಾರ್ಮಿಕ ಇಲಾಖೆ. ವಿವಾದ ಪರಿಹರಿಸಬೇಕು ಅಂತ ಹೇಳಿದ್ರೆ ಅಗತ್ಯವಾಗಿ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆ ಕ್ರಮಗಳಾಗಲಿ ಅಂತ ನಿರ್ದೇಶನ ಕೂಡ ಬಂದಿದೆ. ಅಲ್ಲಿಂದ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಿಂದ ಏಕಾಏಕಿ ನೂರಾರು ನೌಕರರನ್ನು ಇನ್ಫೋಸಿಸ್ ಕಂಪನಿ ಹೊರದಬ್ಬಿತ್ತು. ನಸೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಉದ್ಯೋಗಿಗಳ ಸೆನೆಟ್ನಿಂದ ಇದರ ಬಗ್ಗೆ ದೂರ ಆಗಿದೆ. ವಜಾಗೊಂಡಂತಹ ಸಿಬ್ಬಂದಿ 300 ಅಲ್ಲ, ಬದಲಾಗಿ 700 ಜನ. 300 ಜನ ಅಂತ ಹೇಳ್ತಾ ಇದ್ರಲ್ಲ, ಬರೀ 300 ಜನರನ್ನು ಈ ಥರ ಇಲ್ಲಿ ಹೊರಗಡೆ ಹಾಕಲಾಗ್ತಾ ಇಲ್ಲ. 700 ಉದ್ಯೋಗಿಗಳನ್ನು ಏಕಾಏಕಿ ಕೆಲಸನ ಕಿತ್ತು ಹಾಕ್ಬಿಟ್ರು. ಏನೋ ಟೆಸ್ಟ್ ಕೊಟ್ಟಿದ್ವಿ, ಅವ್ರು ಪಾಸ್ ಆಗಲಿಲ್ಲ ಎಕ್ಸಾಮನ್ನು. ಈಗ ಉದ್ಯೋಗಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ಅತ್ಯಂತ ಕಡಿಮೆ ತರಬೇತಿ ಅವಧಿ ಇಟ್ಟುಬಿಟ್ಟು ಅತ್ಯಂತ ಕ್ಲಿಷ್ಟಕರವಾದಂತಹ ಎಕ್ಸಾಮಿನೇಷನ್ ಪೇಪರ್ ನಮಗೆ ಕೊಟ್ಟುಬಿಟ್ಟು ನಾವು ಆಚೆ ಹೋಗಬೇಕು ಅನ್ನೋ ಉದ್ದೇಶ ಮಾತ್ರ ಅವರಿಗೆ ಇತ್ತು. ಟಫ್ ಪೇಪರನ್ನು ಕೊಟ್ಟರು, ನಮಗೆ ತರಬೇತಿ ಕೊಟ್ಟಿರೋದೇ ಕಡಿಮೆ ಅವಧಿಗೆ. ಒಟ್ಟು ನಮ್ಮನ್ನು ಆಚೆ ಹಾಕಬೇಕಾಗಿತ್ತು, ನೆಪ ಬೇಕಾಗಿತ್ತು. ಆ ಕೆಲಸವನ್ನು ಇವರು ಮಾಡಿದ್ರು ಅಂತ ಉದ್ಯೋಗಿಗಳು ಮಾತಾಡ್ತಾರೆ. ಅವರ ಆರೋಪ ಅದು. ಇದೆಲ್ಲವುಗಳ ಬಗ್ಗೆ ತನಿಖೆ ಆಗಬೇಕು. ವಜಾಗೊಂಡಂಥ ಎಲ್ಲರೂ ಕೂಡ ಮತ್ತೆ ಕೆಲಸ ಕೊಡಬೇಕಲ್ಲಿ. ಕಾರ್ಮಿಕ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಕಂಪನಿಗೆ ದಂಡ ಕೂಡ ಹಾಕಬೇಕು. ಹೀಗಂತ ಕಾರ್ಮಿಕ ಸಚಿವಾಲಯಕ್ಕೆ ದೂರನ್ನು ಕೊಟ್ಟಿದ್ದರು ಉದ್ಯೋಗಿಗಳ ಸೆನೆಟ್ ಒಂದು ದೂರನ್ನು ಕೊಟ್ಟಿತ್ತಿಲ್ಲಿ. ಈ ದೂರಿನ ಅನ್ವಯ ಇದೀಗ ಕೇಂದ್ರ ಕಾರ್ಮಿಕ ಸಚಿವಾಲಯ ಕ್ರಮಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ರಾಜ್ಯ ಕಾರ್ಮಿಕ ಇಲಾಖೆಗೆ ನಿರ್ದೇಶನವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಬೆಂಗಳೂರು ಮೈಸೂರು ಕ್ಯಾಂಪಸ್ಗೆ ಅಧಿಕಾರಿಗಳು ಭೇಟಿ ಮಾಡಿ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ನಮಗೆ ಸಿಗ್ತಾ ಇದೆ. 3 ಬಾರಿ ಅವಕಾಶ ಕೊಟ್ಟರೂ ಕೂಡ ಆಂತರಿಕ ಮೌಲ್ಯಮಾಪನದಲ್ಲಿ ಈ ಸಿಬ್ಬಂದಿ ಪಾಸಾಗಿರಲಿಲ್ಲ ಅಂತ ಕಂಪನಿಯ ಒಂದು ವಾದ. 70 ಗಂಟೆ ಕೆಲಸ ಮಾಡಿ, 80 ಗಂಟೆ ಕೆಲಸ ಮಾಡಿ, 90 ಗಂಟೆ ಕೆಲಸ ಮಾಡಿ ಅಂತ ನಾರಾಯಣಮೂರ್ತಿ ಅವರು ಆಗಾಗ್ಗೆ ಹೇಳ್ತಾ ಇದ್ದರು. ಈಗ ಅದೇ ಸಂಸ್ಥೆಯ ಕಡೆಯಿಂದ ಇವರು ಪರೀಕ್ಷೆಗಳನ್ನು ಪಾಸ್ ಆಗಲಿಲ್ಲ ಅಂತ ಹೇಳಿ ಆ ಒಂದು ವಿಚಾರದ ಆಧಾರದ ಮೇರೆಗೆ ಕೆಲಸದಿಂದ ಅನೇಕರನ್ನು ಆಚೆ ಹಾಕ್ತಾ ಇದೆ ಇನ್ಫೋಸಿಸ್.